ಪ್ರಾರ್ಥನೆಗಳಿಗೆ ಉತ್ತರ ಬರುವ ದಿವಸಗಳು. ಸಣ್ಣವರು ಮೊದಲುಗೊಂಡು ದೊಡ್ಡವರವರೆಗೂ ಇಲ್ಲಿ ಪ್ರಾರ್ಥನೆಗಳು ಮಾಡ್ತಾ ಇರ್ತೀರಿ. ಇನ್ನು ಮುಂದೆನೂ ನೀವು ಪ್ರಾರ್ಥನೆಗಳನ್ನ ಮಾಡ್ತೀರಿ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರಬೇಕು. ಯಾರಿಗಾದ್ರೂ ಒಂದು ಮೆಸೇಜ್ ಕಳಿಸಿದ್ರೆ ಆ ಮೆಸೇಜಿಗೆ ತಕ್ಷಣ ರಿಪ್ಲೈ ಬರುತ್ತೆ, ಅಥವಾ ಬೆಳಗ್ಗೆ ಕಳಿಸಿದ್ರೆ ಸಂಜೆ ಬರುತ್ತೆ, ಅಥವಾ ಸಂಜೆ ಬರಲಿಲ್ಲ ಅಂದರೆ ನಾಳೆ ಮುಂಜಾನೆ ಆದರೂ ಬರಬೇಕು, ಇಲ್ಲಾಂದರೆ ನಾಳೆ ಸಂಜೆ ಆದರೂ ಬರಬೇಕು. ಬರಲಿಲ್ಲ ಅಂದರೆ ಮೆಸೇಜು ಹೋಗಿ ಸೇರಿದೆಯಾ, ನೋಡಿದ್ದಾರಾ, ನೋಡಲಿಲ್ವಾ, ಸಂದೇಹ ಬಂದ್ಬಿಡುತ್ತೆ ಕಳಿಸಿದವರಿಗೆ. ಬರಬೇಕು, ಬೇಗ ಉತ್ತರಗಳು ಬರಲಿಲ್ಲ ಅಂದರೆ ಸಂದೇಹ ಬರಬೇಕು. ಯಾಕೆ ಬರಲಿಲ್ಲ, ಕಾರಣ ಏನು ಹುಡುಕ್ಬೇಕು. ಯಾರಿಗೆ ನೀವು ಸಂದೇಶ ಕಳಿಸಿದ್ದೀರೋ ಮತ್ತೆ ಸಂದೇಶ ಕಳಿಸ್ಬೇಕು. ಸಂದೇಶ ಕಳಿಸಿದೆ ಬಂದು ಸೇರ್ಲಿಲ್ವಾ ಕೇಳಬೇಕು. ಉತ್ತರ ಬರಲಿಲ್ಲ ಅಂತಂದ್ರೆ ಮತ್ತೆ ನೀವು ಕಾರಣನ ಹುಡುಕ್ಬೇಕು. ಯಾಕೆ ಅವ್ರು ನನ್ನನ್ನು ವಿಚಾರಿಸ್ತಾ ಇಲ್ಲ, ಯಾಕೆ ಅವ್ರು ತಿರುಗಿ ನನಗೆ ಸಂದೇಶ ಕಳಿಸ್ತಾ ಇಲ್ಲ, ನಂದೇನಾದರೂ ತಪ್ಪಿರಬಹುದಾ? ಕೆಲವು ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಬರೋದಿಲ್ಲ ಅಂದರೆ ಸಾರಿ, ನಾವು ಕೀರ್ತನೆ 119 1-8 ನಾವು ಓದಿದ್ವಲ್ಲ, ವಾಕ್ಯನ ಕೈಗೊಂಡು ನಡೆಯೋದಿಲ್ಲ, ವಾಕ್ಯದ ಪ್ರಕಾರ ಜೀವಿಸೋದಿಲ್ಲ, ಉತ್ತರ ಬರೋದಿಲ್ಲ. ದೇವರ ಮೇಲೆ ಅಪವಾದನ ಹಾಕ್ಬೇಡಿ, ಶಾಪ. ಯಾಕೆ ಉತ್ತರ ಬರ್ತಾ ಇಲ್ಲ ಹುಡುಕಿ, ಕಾರಣನ ಹುಡುಕಿ. ಏನು ತಪ್ಪು, ಯಾಕೆ ಅನ್ನಳ ಪ್ರಾರ್ಥನೆಗೆ ಉತ್ತರ ಬಂತು, ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಬರಲಿಲ್ಲ? ಹಿಜ್ಕೀಯನ ಪ್ರಾರ್ಥನೆಗೆ ಉತ್ತರ ಬಂತು, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ? ದಾನಿಯೇಲನ ಪ್ರಾರ್ಥನೆಗೆ ಉತ್ತರ ಬಂತು, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ? ಸತಿವೇದದಲ್ಲಿ ಅನೇಕ ಭಕ್ತರುಗಳು ಮಾಡಿದ ಪ್ರಾರ್ಥನೆಗಳಿಗೆ ಉತ್ತರ ಬಂತು, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ? ಹುಡುಕಿ ಸರಿ ಮಾಡಿದ್ರೆ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತೆ. ನಮ್ಮ ದೇವರು ಕೇಳುವ ದೇವರು, ನಮ್ಮ ದೇವರು ನಮ್ಮನ್ನು ಕೇಳುವ ದೇವರು. ಹಲ್ಲೆಲೂಯಾ. ಕೀರ್ತನೆ 138 3ನೇ ವಾಕ್ಯ, ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿದಿ ಅಂತಾನೆ. ಅವನು ಉತ್ತರ ಕೊಡಲಿಲ್ಲ ಅಂತ ಹೇಳಲಿಲ್ಲ, ಅವನು ಹೇಳ್ತಾನೆ ನೀನು ಸದುತ್ತರವನ್ನು ದಯಪಾಲಿಸಿದಿ. ಅಲ್ಲಿಗೆ ಬೀಳಲಿಲ್ಲ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದಿ. ಉತ್ತರ ಹೊಂದದವ್ರಿಗೆ ಹೇಳೋದಕ್ಕಾಗುತ್ತೆ. ನನ್ನ ಕಷ್ಟ ಕಾಲದಲ್ಲಿದ್ದೆ, ನಾನು ಮೊರೆ ಇಟ್ಟೆ, ದೇವರನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅಲ್ಲಿಗೆ ಬಿಡಲಿಲ್ಲ. ನನ್ನನ್ನು ಸೋತೋಗಿದ್ದೆ, ನನ್ನನ್ನು ಬಲಪಡಿಸಿ, ನನ್ನನ್ನು ಧೈರ್ಯಪಡಿಸಿ, ನನಗೆ ಸಹಾಯ ಮಾಡಿ. ಅವ್ರು ಬೇಗ ಬಂದು ಉತ್ತರ ಹೇಳ್ತಾರೆ. ಅವ್ರು ಬಂದು ಬೇಗ ಸಾಕ್ಷಿಗಳನ್ನ ಹೇಳ್ತಾರೆ. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ನಾನೇನು ಬೇಡದೆ, ನಾನು ಎಂಥ ಕಷ್ಟದಲ್ಲಿ ಬೇಡದೆ, ನಾನು ಎಂಥ ಸ್ಥಿತಿಯಲ್ಲಿ ಬೇಡದೆ, ದೇವರು ಆ ಪ್ರಾರ್ಥನೆಗಳು ಉತ್ತರ ಕೊಡಲಿಲ್ವಾ? ಉತ್ತರ ಏನು ಸತ್ಯವೇದದಲ್ಲಿ ಇದೆ. ನಾನು ಮೊರೆ ಇಟ್ಟಾಗ ದೇವರು ನನಗೆ ಸದುತ್ತರವನ್ನು ದಯಪಾಲಿಸಿ. ಹಲ್ಲೆಲೂಯಾ. ದಯಪಾಲಿಸಿದಿ ಅಂತ ನಾವು ಕೊಟ್ಟಿದ್ದೀಯಪ್ಪ, ಉತ್ತರ ಕೊಟ್ಟಿದ್ದೀಯ. ನಾವು ಕಷ್ಟ ಕಾಲದಲ್ಲಿ ಮೊರೆ ಇಟ್ಟು ದೇವರು ನಮ್ಮ ಪ್ರಾರ್ಥನೆನ ಕೇಳಿದನು. ನಾವು ಕುಗ್ಗೋಗಿದ್ದು, ಧೈರ್ಯ ಹೋಗಿತ್ತು, ದೇವರು ನಮ್ಮನ್ನು ಬಲಪಡಿಸಿದನು. ದೇವರು ನಮ್ಮ ಮಹಿಮೆಗೊಳ್ಳುತ್ತೆ, ದೇವರು ಮಹಿಮೆಗೊಳ್ತಾನ.